ಏನೇ ಮುಖ ದಪ್ಪ ಮಾಡ್ಕೊಂಡು ನಿಂತಿದ್ಯಾ? ಏನಿಲ್ಲ. ಎಣ್ಣೆದೇನೋ ಸಾಕ? ಇಲ್ಲಿಂದ ಎಷ್ಟು 130 ಕಿಲೋಮೀಟರ್ ಅಲ್ಲ ಮನೆಗೆ, 2.5 ತಾಸು ಸಾಕು ಬಿಡು. ಹುಡುಗನ ಅಣ್ಣನಾಗೊಂದು ಮಾತು ಹೇಳ್ತೀನಿ, ನೀವೊಂದು ಟೆನ್ಷನ್ ಮಾಡ್ಕೋಬೇಡಿ. ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನೋ ಶಿವ? ಹಾ, ಎಲ್ಲ ವಿಷಯ ಗೊತ್ತಿದ್ದು ದೊಡ್ಡ ಮನ್ಸು ಮಾಡಿ ಮದ್ವೆಗೆ ಒಪ್ಕೊಂಡ್ರಿ, ತುಂಬಾ ಸಂತೋಷ. ನೀನು ಮುಂದೆ ಹೋಗಿರು, ಅಳಿಯಂದ್ರ ಹತ್ರ ಸ್ವಲ್ಪ ಮಾತಾಡೋದಿದೆ. ವಿಷಯ ತಾನಾಗಿ ಅವಳಿಗೆ ಗೊತ್ತಾಗೋ ತನಕ ನೀವೇನು ಹೇಳಕ್ ಹೋಗ್ಬೇಡಿ. ಹೊಡೋಣ ಹೊಡೋಣ, ಕತ್ಲಾದ್ರೆ ಕಷ್ಟ. ಅಯ್ಯನ ಮನೇಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಜೋರು. ನಿಮಗೆ ನನ್ನ ಮದುವೆ ಆಗಿದ್ದು ಇಷ್ಟ ಆಗ್ಲಿಲ್ವಾ? 2 ದಿನದಿಂದ ನೀವೊಂದು ಮಾತಾಡಿಲ್ಲ. ಈಗ ನೋಡಿದ್ರೆ ಕಾರಲ್ಲಿ ಕೂತು 1 ಗಂಟೆ ಆಯ್ತು, ಒಂದೇ ಒಂದು ಮಾತಾಡಿಲ್ಲ. ಯಾಕೆ? ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಅಯ್ಯಯ್ಯೋ ಹಂಗೇನಿಲ್ರಿ, ನಮ್ಮ ಚಿಕ್ಕ ಯಜಮಾನ್ರು ಯಾವಾಗಲೂ ಹಂಗೆ, ಹೊಸಿ ಮಾತು ಕಮ್ಮಿ. ನಿಮ್ಮ ಹೆಸರೇನು? ಜವರಾಯ ಅಂತ್ರಿ. 15 ವರ್ಷದಿಂದ ಅಯ್ಯನ ಮನೆ ಆಳು ನಾನು. ನಿಮ್ಮ ಮನೆಗೆ ಅಯ್ಯನ ಮನೆ ಅಂತ ಯಾಕೆ ಕರೆಯೋದು? ಮನೆ ಒಳಗೆ ಕೊಂಡಯ್ಯನ ದೇವಸ್ಥಾನ ಇದೆ ರೀ. ಇವತ್ತೇನು ಇವ್ರ ಮನೆ ಇದೆಯೋ ಅದು ಇವ್ರದ್ದು 1 ಎಕರೆ ಜಮೀನಾಗಿತ್ತಂತೆ. ಒಂದಿನ ಉಳುಮೆ ಮಾಡ್ಬೇಕಾದ್ರೆ ಕೊಂಡಯ್ಯನ ವಿಗ್ರಹ ಸಿಕ್ಕಿದೆ. ಅವತ್ತಿಂದ ಬದಲಾಯ್ತು ನೋಡಿ ಇವ್ರ ದೆಸೆ. ಇವತ್ತು ಸುತ್ತಮುತ್ತ 150 ಎಕರೆ ಜಮೀನ್ಗೆ ಇವರೇ ಓನರ್. ಭಾಳ ನೇಮಲ್ಲಿ ಇಷ್ಟೇ ಮಾಡ್ತಾರೆ ನಮ್ಮ ಎರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ನಾಗಮ್ಮನವರು. ಈ ಮನೆಯವ್ರು ಭಾಳ ನಡ್ಕೋತಾರೆ. ದೈವ ಕೊಂಡಯ್ಯನ ನಕ್ಕಿದ್ರೆ ಚಿನ್ನದ ಮಳೆ, ಮುನಿಸ್ಕೊಂಡ್ರೆ ಈ ಪೊಲೀಸ್ನವ್ರಿಗೆ ದುಡ್ಡು ರಾವ್ ಬಿಡ್ದದೆ. ಇವತ್ತಿವ್ರು ಚಳಿ ಬಿಡಿಸ್ಬಿಡ್ತೀನಿ. ಜಾಸ್ತಿ ಮಾತಾಡ್ಬೇಡವೋ, ಸುಮ್ಮನೆ ಕಿರಿಕಿರಿ. ಹೇ ಕೋತಿ, ನೀನಾ? ಹ್ಯಾಪಿ ಮ್ಯಾರಿಡ್ ಲೈಫ್. ತಗೋ. ಮದ್ವೆಗ್ ಬರ್ದೆ, ಇವಾಗ ದಾರಿಯಲ್ಲಿ ನಿಲ್ಸಿ ಗಿಫ್ಟ್ ಕೊಡ್ತಿದ್ಯಾ? ನಂಗ್ ಬೇಡ. ಇದೇ ದಾರಿಲಿ ಬರ್ತಿದ್ಯಾ ಅಂತ ಗೊತ್ತಾಗಿ ನಿಲ್ಲಿಸ್ದೆ. ಬೇಡ ಅನ್ಬೇಡ, ತಗೋ. ಇವನು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ಅಯ್ಯೋ, ಇವ್ರನ್ನ ಪರಿಚಯ ಮಾಡ್ಸೋದೇ ಮರ್ತ್ಬಿಟ್ಟೆ. ಇವರು ದುಷ್ಯಂತ. ನಮಸ್ತೆ. ತಾಯವ್ವ, ಅಕ್ಕಿ, ಬೆಲ್ಲ, ಆರತಿ ತಟ್ಟೆ, ಮನೆ ದೇವ್ರಿಗೆ ಹಚ್ಚೋ ದೀಪ ಎಲ್ಲ ಅಣಿಯಾಗಿದೆ ತಾನೆ? ಪ್ರಸ್ತುತ ವ್ಯವಸ್ಥೆ ಆಗಿದ್ಯಾ? ಪುರೋಹಿತರಿಗೆ ಹೇಳಿ ಸರಿಯಾದ ಮುಹೂರ್ತ ಇಡ್ಸಿದಿರಿ ತಾನೆ? ಯಾಕೆ ಹುಷಾರಿಲ್ವಾ? ಯಾಕೋ ಸುಸ್ತು. ಮದುವೆ ಓಡಾಟ ಸುಸ್ತು ಮಾಡಿಸುತ್ತೆ. ತಾಯವ್ವ,
ಆರತಿಗೈವೆ ಮಹಾಲಕ್ಷ್ಮಿಗೆ ನಾರದ ಪ್ರಿಯ ಕರುಣಾಕರ ಹರಿಗೆ. ಆರತಿ ಚೆಲ್ಲೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಹೆಸರು ಹೇಳ್ಬೇಕು, ಹೆಂಡತಿ ಗಂಡನ ಹೆಸರು ಹೇಳ್ಬೇಕು. ಜಾಜಿ. ನೀ ಹೇಳಮ್ಮ. ಮಹಾರಾಜ. ನನ್ನ ತಮ್ಮನ ಹೆಸರು ಮಹಾರಾಜ ಅಲ್ಲ, ದುಷ್ಯಂತ. ದುಷ್ಯಂತನೂ ಮಹಾರಾಜನೇ ಅಲ್ವಾ? ಸೇರ್ ಒದ್ದು ಒಳಗ್ ಬಾ. ಸಾಯೋ ವಯಸ್ಸೇನಲ್ಲ ಎರೆ ಮಲ್ಲಿಕಾರ್ಜುನರದ್ದು. ಕೆಲವ್ರ ಕಾಲ್ಗುಣ. ನಾನು ನಿಮ್ಗೆ ಹೇಳಿದ್ದೆ ಈ ಮದುವೆ ಮಾಡೋದು ಬೇಡ ಅಂತ. ಈಗ ನೋಡಿ, ಆ ಹುಡುಗಿ ಮನೆಗೆ ಬಂದಿದ್ದು ಮನೆ ಯಜಮಾನ್ರು ನೆನ್ನುಕೊಂಬಿಟ್ಲು. ಅಪ್ಪ ಸತ್ತಿದ್ದ ಹಾರ್ಟ್ ಅರೆಸ್ಟಿಂದ. ಜಾಜಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದರಲ್ಲಿ ಅವಳನ್ನ ಎಳಿಬೇಡಿ. ಏನು ಅಂತ ಗೊತ್ತಾಗಿಲ್ಲಮ್ಮ. ಇದ್ದಕ್ಕಿದ್ದಂಗೆ ಬಿದ್ರು. ಅಲ್ವೇ, ನಮ್ಗೆ ಯಾರಿಗೂ ಒಂದು ಮಾತು ಹೇಳಲಿಲ್ಲ. ಹೂನಮ್ಮ, ಯಾರಿಗೂ ಹೇಳಿಲ್ಲ. ಏನೋ ದಿನ ಸಂಜೆ ಮನೆ ದೇವ್ರಿಗೆ ಕೊಂಡೆ ಎಂದು ಪೂಜೆ ಇರುತ್ತಂತೆ. ಮನೇಲಿ ಹೆಣ ಇದ್ರೆ ದೇವ್ರ ಮನೆ ಬಾಗಿಲು ತೆಗಿಯೋಕ್ಕಾಗಲ್ಲ ಅಂತ ಎಲ್ಲ ಕಾರ್ಯನೂ ಬೇಗ ಮುಗಿಸ್ಬಿಟ್ರು. ನಾಳೆಯಿಂದ ಕಾರ್ಯ ಅಂತ? ಏನೋ ಗೊತ್ತಿಲ್ಲ ಅಮ್ಮ, ಯಾರೂ ಮಾತಾಡೋದೇ ಇಲ್ಲ. ಅಳಿಯಂದ್ರು ತುಂಬ ಒಳ್ಳೆಯವರಮ್ಮ. ಹಾಂ, ಏನು ಹೇಳಿದ್ರು ನಿಮ್ಮ ತಾಯಿ? ಏನಿಲ್ಲ. ಇಲ್ಲಿ ಯಾರೂ ನಿನ್ನನ್ನು ಮಾತಾಡ್ಸೋದೇ ಇಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ. ಏನು ಮಾಡೋದು? ಸಂಭ್ರಮದಲ್ಲಿರಬೇಕಾದ ಮನೇಲೀಗ ಸೂತ್ಕ ಆವರಿಸ್ಕೊಂಡ್ಬಿಟ್ಟಿದೆ. ನಾನು ಬಂದ ಗಳಿಗೆ ಅವ್ರ ಆಯಸ್ಸು ಮುಗ್ದಿತ್ತು. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ನೀನು ಈ ಮನೆ ಲಕ್ಷ್ಮಿ. ಅಪ್ಪಂಗೆ ಹಿಂಗಾಗತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾರೋ ನಮ್ಮನ್ನ ಇಷ್ಟಪಡ್ದಿರೋ ಏನೋ ಮಾಡಿಸ್ತಿದಾರೋ, ಇಲ್ಲಾಂದರೆ ಚೆನ್ನಾಗಿರೋ ಅಪ್ಪ ಇದ್ದಕ್ಕಿದ್ದಂಗೆ ಹಿಂಗೆ ಹೋದ್ರೆ. ಅವಲಕ್ಕಿನ ಇದು ಒಳ್ಳೆ ಅಕ್ಷತೆ ಕಾಳಿದ್ದಂಗಿದೆ. ಪೂರ್ಣಿ ಸುಮ್ಮನೆ ತಿನ್ನೆ. ಏನಾಯ್ತು? ಯಾಕೆ ಬೆಳೆಸ್ಕೊಂಡ್ರಿ? ನಾನಲ್ಲ. ಇದು ಅವಳದೇ ಕಿರಿಕ್. ಅವಳು ಅಂದ್ರೆ ಎಲ್ಲೇ ಇದೆಯಾ? ಮಹೇಶ, ಎಲ್ಲೇ ಇದೆಯಾ ನೀನು? ತಿನ್ನು ಅನ್ನಕ್ಕೆ ಮಣ್ಣಾಕ್ಬಿಟ್ಟು ಎಲ್ಲ ಇದೆಯಾ ನೀನು? ಜಾಜಿ, ನೀನು ಅಡುಗೆ ಮನೆ ಒಳಗೆ ಹೋಗು. ಅಲ್ಲಿ ಯಾಕೆ ಹೋಗ್ಬೇಕು? ಹೋಗು ಅಂದ ತಾನೆ. ನಂಗೆ ಹೊಡಿತೇನೆ ನೀನು? ನಂಗೆ ಹೊಡಿತೇನೆ ನೀನು? ಏನೇ ನಿಂಗೆ ಬರ್ಬಾರ್ದು ದೊಡ್ಡ ಬಂದಿದ್ದು? ಬಾರೆ ಬಾರೆ ಬಾ. ಇವತ್ತು ನಿನಗೆ ಟಾರ್ಚ್ ಹೊಡೆದಿಲ್ಲ ಅಂತಂದ್ರೆ ನನ್ನ ಹೆಸರು ಮಹೇಶ. ಹೋಗು ಜಾಜಿ. ಎಲ್ಲೇ ಇದೆಯಾ? ಬಾರೆ.
ಏಯ್ ನಾನು ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟು ನಗ್ತೇನೆ ಪುಷ್ಪ, ನಗ್ತೇನೆ ನೀನು, ನಗ್ತೇನೆ ತುಂಬಾ ಭಯ ಆಗ್ತಿದೆ ಅಮ್ಮ. ಅಮ್ಮ, ಇಲ್ಲಿ ಎಲ್ರು ಹೊಡೆದಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ಚಿತ್ರವಾಗ್ತಾ ಇದ್ದಾರೆ. ನನ್ನಿಂದ ಇದನ್ನೆಲ್ಲ ನೋಡೋದಕ್ಕಾಗಲ್ಲ. ಬಾ, ನೀನ್ ನನ್ನ ಕರ್ಕೊಂಡು ಹೋಗು. ನನಗೆ ತುಂಬಾ ಭಯ ಆಗ್ತಾ ಇದೆ. ಹಲೋ, ಹೆದರಬೇಡಿ, ನಿಮ್ಮ ಮಗಳ ಜೊತೆ ನಾನಿದ್ದೀನಿ. ಇವಳು ತುಂಬ ಹೆದರಿದಾಳೆ. ಆದರೂ ಇಲ್ಲಿ ನಿನ್ನ ಜೊತೆ ಇರೋದು ಬೇಡ. ನಿಮ್ಮ ತಂದೆಯವ್ರ ಕಾರ್ಯ ಮುಗಿಯೋವರೆಗೂ ಪ್ರಸ್ತಾಪ ಬೇಡ ಅಂತ ನನಗನ್ನಿಸ್ತಿದೆ. 38 ವರ್ಷ ಜೊತೆಯಲ್ಲಿ ಬದುಕಿದ್ರು. ಅಪ್ಪ ಇದ್ದಾರಮ್ಮ. ನೀನು ಪೂರ್ಣಿ ಜೊತೆಯಲ್ಲಿ ಮಲ್ಕೊ, ಹೇಳಿರ್ತೀನಿ. ಜಾಜಿ, ಹೊಸ ಜಾಗ, ನಿದ್ದೆ ಬರದೇ ಇರ್ಬೋದು. ಅಮ್ಮ ಹೇಳಿದ್ರು ನೀನು ನನ್ನ ಪಕ್ಕ ಮಲ್ಕೋತೀಯಾ ಅಂತ. ಆದರೆ ನಂಗೆ ಇಷ್ಟ ಇಲ್ಲ. ನೀನು ಯಾರೋ, ಎಲ್ಲಿದ್ದೋಳೋ, ನಮ್ಮ ಅಣ್ಣ ಮದುವೆ ಆದ ಅಂತ ಕರ್ಕೊಂಡು ಬಂದು ನನ್ನ ಪಕ್ಕ ಮಲ್ಸ್ಕೊಳಕ್ಕಾಗತ್ತಾ? ನೀನು ಉಸಿರು, ನಿನ್ನ ಬೆವರು, ನಂಗೆ ಯಾವನು ಶೇರ್ ಮಾಡೋ ಅಭ್ಯಾಸ ಇಲ್ಲ. ಅಮ್ಮ ಹೇಳ್ದಾಗ ಹ್ಞೂ ಅಂದೆ, ಆದರೆ ನಂಗೆ ಇಷ್ಟ ಇಲ್ಲ. ಇದನ್ನ ಮೀರಿ ನೀನು ಇಲ್ಲೇ ಮಲ್ಕೋಬೇಕಂದ್ರೆ ಇನ್ನೊಂದು ವಿಷಯ. ನಿಮ್ಮ ತಾಯಿಗೆ ಹೇಳಲ್ಲ ನೀವೀಗ ಹೇಳಿದ್ರಿ ಅಂತ. ನನಗಿಲ್ಲಿ ನಿದ್ದೆ ಬಂದಿಲ್ಲ, ಅದಕ್ಕೆ ಹೊರಗೆ ಮಲಗಿದ್ದೆ ಅಂತಲೇ ಹೇಳ್ತೀನಿ. ಒಂದು ನಿಮಿಷ. ಮನ್ಗಕ್ಕೆ ಇಲ್ಲಿ ಬಂದ್ರಾ? ಅವಲಕ್ಕಿ ಒಳ್ಳೇದಿತ್ತು. ಉಪ್ಪು ಸ್ವಲ್ಪ ಸಾಲದು ಅನ್ನಿಸ್ತಲ್ವಾ? ನನಗೆ ಸರಿನೇ ಇತ್ತು. ಇಲ್ಲಿ ಚಳಿ ಜೋರು, ಹೊತ್ತಿಗೆ ಇನ್ನೊಂದು ತರಬೇಕಿತ್ತು.
ಇವತ್ತು ಗಂಡನೊಟ್ಟಿಗೆ ಸುಖದಲ್ಲಿರ್ಬೇಕಾಗಿತ್ತು ನೀವು. ಅಪ್ಪವ್ರು ಸತ್ರು ನನ್ನ ಜೊತೆ ಮಲ್ಗಂಗಾಯ್ತು. ಚೆನ್ನಾಗೇ ಇದ್ರು ಅಪ್ಪವರು. ಎಂತಾಯ್ತೋ ಏನು. ಒಟ್ಟು ಈ ಮನೇಲಿ ಏನೋ ಸರಿ ಇಲ್ಲ ಕಡೆದ 4 ವರ್ಷದಿಂದ. ದೈವ ಮುನ್ಸ್ಕೊಂಡಿರೋದಂತೂ ಸತ್ಯ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಿ ಅಲ್ಲ. ಇಷ್ಟು ದೊಡ್ಡ ಮನುಷ್ಯ ಸತ್ರು ಯಾರಿಗೂ ಹೇಳಿಕೆನೆ ಕೊಡಲಿಲ್ಲ. ಈ ಮನೆಯಲ್ಲಿ ಮೊದಲಿಂದನೂ ಹಾಗೆ. ಸೂತ್ಕಕ್ಕೂ ಅಷ್ಟೇ, ಸಂಭ್ರಮಕ್ಕೂ ಅಷ್ಟೇ. ಅಷ್ಟೇ ಜನ. ಹೊರಗಿನವರು ಯಾರೂ ಬರೋದಿಲ್ಲ. ಅಲ್ಲ, ಹೊರಗಿನವ್ರು ಬೇಡ, ಕಡೆ ಪಕ್ಷ ಮನೆಯವರಾದರೂ ಇರಬೇಕಲ್ವಾ? ಎಲ್ಲರೂ ಇದ್ದಿದ್ರಲ್ಲ. ಎಲ್ಲಿದ್ರು? ನಮ್ಮ ಯಜಮಾನ್ರು ಅಣ್ಣಂದ್ರ ಹೆಂಡ್ತಿರು ಒಬ್ರು ಬರಲೇ ಇಲ್ಲ. ಇದ್ರೆ ಅಲ್ವಾ ಬರಕ್ಕೆ? ಅಂದ್ರೆ ಅವ್ರು ಸತ್ತೋಗಿದ್ದಾರೆ. ಎಲ್ಲ ಹೋಗೋರು ಮಹೇಶ್ ಬಾವ, ಮಾವಯ್ಯನ ಸಾವಿಗೆ ನಿಮ್ಮ ಹೆಂಡತಿ ಬರ್ಲಿಲ್ವಾ? ಅದು ಇಲ್ಲ, ಅವಳ ತಾಯಿ ಮನೆಗೆ ಹೋಗಿದ್ದು. ತಾಯಿ ಮನೆ. ಮೊದಲಿನ ದಿನನೇ ಸಾವಿನ ವಿಷಯ ಯಾಕೆ ಹೇಳಬೇಕು ಅಂತ ಸುಳ್ಳು ಹೇಳಿದ್ದಾರೆ ಮಹೇಶಪ್ಪನವರು. ಮೊದಲಿಗೆ ಸತ್ತಿದ್ದವ್ರ ಹೆಂಡ್ತಿನೇ. ಏನವ್ರ ಹೆಸರು? ಪುಷ್ಪವತಿ. ಅಯ್ಯನ ಮನೆ ಎಲ್ಲಾ ಸಂಚಿಕೆಗಳನ್ನು ನೋಡಲು ZEE5ಗೆ ಸಬ್ಸ್ಕ್ರೈಬ್ ಮಾಡಿ.